ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಕೊಲೆ ಪ್ರಕರಣ ಬೈರತಿ ಬಸವರಾಜ್ಗೆ ಇಂದು ಆಸ್ಪತ್ರೆ ವಾಸ ಕೊನೆಯಾಗುತ್ತಾ ಅನ್ನೋದೊಂದು ಪ್ರಶ್ನೆ. ಬೈರತಿಯನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವುದಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಸಿಐಡಿ ಪೊಲೀಸರ ಕೈ ಸೇರಿದ ಬೈರತಿ ಆಂಜಿಯೋಗ್ರಾಮ್ ರಿಪೋರ್ಟ್ ಸಮೇತ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಿದ್ದಾರೆ ಸಿಐಡಿ. ಕೆಲವೇ ಕ್ಷಣಗಳಲ್ಲಿ ಜಡ್ಜ್ ಮುಂದೆ ಹಾಜರುಪಡಿಸುವ ಸಾಧ್ಯತೆ. 42ನೇ ಎಸಿಜೆಎಂ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವುದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಕೋರಮಂಗಲದಲ್ಲಿರುವಂಥ ನ್ಯಾಯಾಧೀಶರ ನಿವಾಸಕ್ಕೆ ಹಾಜರುಪಡಿಸಲಾಗುತ್ತೆ. ಇವತ್ತು ರಜಾ ದಿನ ಅಲ್ವಾ, ಹಾಗಾಗಿ ನ್ಯಾಯಾಧೀಶರ ನಿವಾಸಕ್ಕೇನೆ ಕರ್ಕೊಂಡು ಹೋಗಿ ಹಾಜರುಪಡಿಸ್ತಾರೆ. ವೈದ್ಯಕೀಯ ರಿಪೋರ್ಟ್ ಮೇಲೆ ನಿಂತಿದೆ ಬೈರತಿ ಬಸವರಾಜ್ ಅವರ ಭವಿಷ್ಯ. ಸೊ ರಿಪೋರ್ಟ್ ಏನು ಹೇಳುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೆಲ್ತ್ ಕಂಡೀಷನ್ ಪರವಾಗಿಲ್ಲ, ನಾರ್ಮಲ್ ಆಗಿದೆ, ಸ್ಟೇಬಲ್ ಆಗಿದೆ, ತನಿಖೆಗೆ ಒಳಪಡಿಸ್ಬೋದು ಅಂತಂದರೆ ಕಸ್ಟಡಿಗೆ ತಗೊಳ್ತಾರೆ. ಇಲ್ಲ ಎಮರ್ಜೆನ್ಸಿ ಇದೆ, ಹೆಲ್ತ್ ಎಮರ್ಜೆನ್ಸಿ ಇದೆ, ವೇರಿಯೇಷನ್ಸ್ ಇದೆ, ಸ್ಟೇಬಲ್ ಆಗಿ ಇಲ್ಲ ಅಂತ ಅಂದರೆ ಮತ್ತೆ ಟ್ರೀಟ್ಮೆಂಟಿಗೆ ಒಳಪಡಿಸ್ಬೇಕಾಗತ್ತೆ. ಸೊ ಹಾಗಾಗಿ ರಿಪೋರ್ಟ್ನಲ್ಲಿ ಏನಿದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ನಿನ್ನೆ ಎಲ್ಲ ಕಂಪ್ಲೀಟಾಗಿ ಮಾನಿಟರ್ ಮಾಡಿದರು ವೈದ್ಯರು. ಮತ್ತು ಎವ್ರಿ 4 ಅವರ್ಸ್ ಪ್ರತಿ 4 ಗಂಟೆಗೆ ರಿಪೋರ್ಟನ್ನು ಕೊಟ್ಟಿದ್ದರು. ಹೀಗೆ ಇದೆ, ಇದೇ ಥರದ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ, ಅವ್ರು ಹೀಗೆ ಸ್ಪಂದಿಸ್ತಾ ಇದ್ದಾರೆ, ಸದ್ಯ ಈ ರೀತಿಯಾಗಿದೆ ಅವರ ಹೆಲ್ತ್ ಕಂಡೀಷನ್ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಿದರು. ಇವತ್ತು ಕಂಪ್ಲೀಟ್ ಆದಂಥ ರಿಪೋರ್ಟನ್ನು ಕೊಡಲಾಗಿದೆ. ಆ ರಿಪೋರ್ಟ್ನಲ್ಲಿ ಏನಿದೆ ಅನ್ನೋದು ಮುಖ್ಯ ಆಗುತ್ತೆ.